ಇನ್ನು ಚುನಾವಣೆ ಬಳಿಕ ಸಚಿವರ ಕುರ್ಚಿಗೆ ಕಂಟಕ ಇದೆಯಾ? ಲೋಕಸಭೆ ಚುನಾವಣೆ ಬಳಿಕ ಹಲವಾರು ಮಂತ್ರಿಗಳಿಗೆ ಮಂತ್ರಿಗಿರಿಗೆ ಕುತ್ತು ಬರಬಹುದಾ? ಸ್ವಕ್ಷೇತ್ರದಲ್ಲಿ ಲೀಡ್ ಕೊಡದೇ ಇದ್ರೆ ಆ ಭಾಗದ ಸಚಿವರು ರಾಜೀನಾಮೆಯನ್ನು ಕೊಡಬೇಕಾಗತ್ತಾ? ರಾಜೀನಾಮೆ ವಿಚಾರವನ್ನ ಸ್ವತಃ ಸಚಿವ ಶರಣಬಸಪ್ಪ ಪ್ರಸ್ತಾಪಿಸಿ ಇಂಥದ್ದೊಂದು ಪ್ರಶ್ನೆಗೆ ಈಗ ಈಡಾಗಿದ್ದಾರೆ. ಲೋಕಸಭೆ ಚುನಾವಣೆಯಲ್ಲಿ ಲೀಡ್ ಕೊಡದೇ ಹೋದ್ರೆ ರಿಸೈನ್ ಮಾಡಬೇಕಾಗತ್ತೆ, ಆ ಮಂತ್ರಿ ಕುರ್ಚಿ ಅಲ್ಲಿಗೆ ಬಿಟ್ಬಿಡ್ಬೇಕು ಆ ಕನಸನ್ನ ಅಂತ ಹೇಳಿ ಮಾತಾಡಿದ್ದಾರೆ. ನಾವೇ ಲೀಡ್ ಕೊಡದೇ ಇದ್ರೆ ನಾವೇನು ಮುಖ ತೋರಿಸ್ಬೇಕು ನಮ್ಮ ನಾಯಕರಿಗೆ? ರಾಜೀನಾಮೆ ಕೊಡೋದೊಂದೇ ಬಾಕಿ ಅಂತ ಹೇಳಿ ಪ್ರಚಾರ ಭಾಷಣದಲ್ಲಿ ಸಚಿವ ದರ್ಶನಾಪುರ್ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಹಲವಾರು ಪ್ರಶ್ನೆಗಳನ್ನ ಈಗ ಹುಟ್ಟುಹಾಕಿದೆ. ಲೀಡ್ ಬದಲಂದ್ರೆ ಆ ಕುರ್ಚಿ ಅವ್ರಿಗೆ ಬಿಟ್ಟು ಬಿಡ್ಬೇಕಾಯ್ತು. ಯಾಕೆ ಏನು ಇರಲ್ಲ, ನಾವೇ ಲೀಡ್ ಕೊಟ್ಟಿಲ್ಲ ಅಂದ್ರೆ ಅಲ್ಲಿ ಹೋಗಿ ಏನ್ ಮಾಡಿ ತೋರ್ಸೋದು? ಕರೆಯಾದ್ರೆ ನಮ್ಮ ಮಂತ್ರಿ ಕೊಡೋಡ 20,000 ಲೀಡ್ ಕೊಟ್ರಿ, ನೀವು ನಿಮ್ಮ ಎಲೆಕ್ಷನ್ ಮಾಡ್ಕೊಂತೀರಿ, ಮಂದಿ ಎಲೆಕ್ಷನ್ ಮಾಡಂಗಿಲ್ಲ ಅನ್ನೋದು ಒಂದು ಭಾವನೆ ಬರ್ತದೆ. ಮತ್ತೆ ಈ ಸರ್ತಿ ಲೀಡ್ ಕೊಡಲಿಲ್ಲ ಅಂದ್ರೆ ಬಹಳ ಕಷ್ಟ ಆಗ್ತದೆ. ಅದಕ್ಕಾಗಿ ನಿಮ್ ಎಲ್ಲರಲ್ಲಿ ನಮ್ಮ ಮುಖಂಡರಲ್ಲಿ ಕೈ ಜೋಡಿಸಿ ಕೇಳ್ಕೊಳ್ತೀನಿ, ಇವತ್ತು ಕೇವಲ ರಾಯಚೂರು ಲೋಕಸಭಾ ಕ್ಷೇತ್ರ MP ಎಲೆಕ್ಷನ್ ಅಲ್ಲ, ನಿಮ್ಮ ಶಕ್ತಿ ಸುರಪುರದಾಗ ತೋರಿಸ್ತಕ್ಕಂಥ ಕೆಲಸ ಮಾಡಿ ಇವತ್ತು ರಾಜಾ ವೇಣುಗೋಪಾಲ್ ನಾಯ್ಕ ಅವ್ರಿಗೆ ಗೆಲ್ಲಿಸ್ತಕ್ಕಂಥ ಕೆಲಸ ತಾವೆಲ್ಲರೂ ಮಾಡಬೇಕಂತ ನಮ್ಗೆ ಕೈ ಮುಗಿದ್ಕೊಂಡು ನನ್ನ ಮಾತನ್ನು ಜೈಲಿಗೆ ಲೀಡ್ ಬದಲಂದ್ರೆ ಆ ಕುರ್ಚಿ ಅವ್ರಿಗೆ ಬಿಟ್ಟು ಬಿಡ್ಬೇಕಾಯ್ತು. ಯಾಕೆ ಏನು ಇರಲ್ಲ, ನಾವೇ ಲೀಡ್ ಕೊಟ್ಟಿಲ್ಲ ಅಂದ್ರೆ ಅಲ್ಲಿ ಹೋಗಿ ಏನ್ ಮಾಡಿ ತೋರ್ಸೋದು? ಕರೆಯಾದ್ರೆ ನಮ್ಮ ಮಂತ್ರಿ ಕೊಡೋಡ 20,000 ಲೀಡ್ ಕೊಟ್ರಿ, ನೀವು ನಿಮ್ಮ ಎಲೆಕ್ಷನ್ ಮಾಡ್ಕೊಂತೀರಿ, ಮಂದಿ ಎಲೆಕ್ಷನ್ ಮಾಡಂಗಿಲ್ಲ ಅನ್ನೋದು ಒಂದು ಭಾವನೆ ಬರ್ತದೆ. ಮತ್ತೆ ಈ ಸರ್ತಿ ಲೀಡ್ ಕೊಡಲಿಲ್ಲ ಅಂದ್ರೆ ಬಹಳ ಕಷ್ಟ ಆಗ್ತದೆ. ಅದಕ್ಕಾಗಿ ನಿಮ್ ಎಲ್ಲರಲ್ಲಿ ನಮ್ಮ ಮುಖಂಡರಲ್ಲಿ ಕೈ ಜೋಡಿಸಿ ಕೇಳ್ಕೊಳ್ತೀನಿ, ಇವತ್ತು ಕೇವಲ ರಾಯಚೂರು ಲೋಕಸಭಾ ಕ್ಷೇತ್ರ MP ಎಲೆಕ್ಷನ್ ಅಲ್ಲ, ನಿಮ್ಮ ಶಕ್ತಿ ಸುರಪುರದಾಗ ತೋರಿಸ್ತಕ್ಕಂಥ ಕೆಲಸ ಮಾಡಿ ಇವತ್ತು ರಾಜಾ ವೇಣುಗೋಪಾಲ್ ನಾಯ್ಕ ಅವ್ರಿಗೆ ಗೆಲ್ಲಿಸ್ತಕ್ಕಂಥ ಕೆಲಸ ತಾವೆಲ್ಲರೂ ಮಾಡಬೇಕಂತ ನಮ್ಗೆ ಕೈ ಮುಗಿದ್ಕೊಂಡು ನನ್ನ ಮಾತು. ರಾಜಾ ವೇಣುಗೋಪಾಲ್ ಇದು ತಗೊಳ್ಳೋಣ, ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ನಾಯಕರನ್ನ ಗೆಲ್ಲಿಸಬೇಕು ಅಂತ ಹೇಳಿ ಪ್ರಚಾರ ಕಾರ್ಯದಲ್ಲಿ ತೊಡಗಿದಂತಹ ಶರಣಬಸಪ್ಪ ದರ್ಶನಾಪುರ ಅವರು ಕೊಟ್ಟಿರುವಂತಹ ಈ ಒಂದು ಸ್ಟೇಟ್ಮೆಂಟ್. ಸೊ ಇವರೇನು ಸೆಂಟಿಮೆಂಟ್ ಆಗಿ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದ್ರೆ, ಅಕಸ್ಮಾತ್ ನೀವು ಗೆಲ್ಲಿಸಲಿಲ್ಲ ಅಂತ ಹೇಳಿದ್ರೆ ನೋಡಿ ನಾನು ನನ್ನ ಸಚಿವ ಸ್ಥಾನವನ್ನು ಬಿಡಬೇಕಾಗತ್ತೆ, ಸೊ ಅದಕ್ಕೋಸ್ಕರ ಅಟ್ಲೀಸ್ಟ್ ನೀವು ಗೆಲ್ಲಿಸಲೇಬೇಕು ಅನ್ನೋ ಒಂದು ಮಾತುಗಳನ್ನು ಹೇಳ್ತಾ ಇದನ್ನ ಹೇಳಿದಾರ, ಅಥವಾ ನಿಜಕ್ಕೂ ಕೂಡ ಕಾಂಗ್ರೆಸ್ನ ಹಿರಿಯ ನಾಯಕರು ಮುಖಂಡರಿಂದ ಇವರುಗಳಿಗೆ ಸೂಚನೆ ಹೋಗಿದೆಯಾ ಅನ್ನುವಂಥದ್ದು ಇಲ್ಲಿ ಕುತೂಹಲಕರ. ಮತ್ತಷ್ಟು ಮಾಹಿತಿಯನ್ನು ಪ್ರತಿನಿಧಿ ಅಮೀನ್ ನೀಡ್ತಾರೆ. ಅಮೀನ್, ಈಗ ಶರಣಬಸಪ್ಪ ದರ್ಶನಾಪುರ ಅವರ ಮಾತುಗಳನ್ನ ಕೇಳ್ತಾ ಇದ್ವಿ, ಇವರು ಸೆಂಟಿಮೆಂಟ್ ಆಗಿ ಇದನ್ನ ಮಾತಾಡಿರುವಂತದ್ದ ಅಂದ್ರೆ ನೀವು ಲೀಡ್ ಕೊಡ್ಲಿಲ್ಲ ಅಥವಾ ನಮ್ಮನ್ನು ಗೆಲ್ಲಿಸಲಿಲ್ಲ ಅಂತ ಹೇಳಿದ್ರೆ ನಾನು ಯಾಕೆ ಇರಬೇಕು, ನಾನು ಹೆಂಗ್ ಮುಖ ತೋರಿಸ್ಬೇಕು, ಸೊ ನಾನು ಸಚಿವ ಸ್ಥಾನವನ್ನು ಬಿಡಬೇಕಾಗತ್ತೆ ಅನ್ನುವಂಥದ್ದ, ಅಥವಾ ನಿಜಕ್ಕೂ ಇವರಿಗೆ ಮುಖಂಡರಿಂದ ಸೂಚನೆ ಸಿಕ್ಕಿದೆಯಾ ನಿಮ್ಮ ಭಾಗದ ಕ್ಷೇತ್ರದ ಅಭ್ಯರ್ಥಿಗಳನ್ನು ಗೆಲ್ಲಿಸಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ತಲೆದಂಡ ಆಗತ್ತೆ ಅಂತ ಹೇಳಿ? ಹೌದು ರೈಮಾನ್, ಈ ಬಾರಿಯ ಲೋಕಸಭಾ ಚುನಾವಣೆ ಕಾಂಗ್ರೆಸ್ ಪಕ್ಷಕ್ಕೆ ಭಾರಿ ಒಂದು ಮಹತ್ವ ಕೂಡ ಪಡ್ಕೊಂಡಿರೋದು. ಯಾಕಂದ್ರೆ ಈ ಬಾರಿ ರಾಜ್ಯದಲ್ಲಿ ಬಹುತೇಕ ಸಚಿವರ ಪತ್ನಿಯರಾಗಿರ್ಬೋದು, ಸಚಿವರ ಮಕ್ಕಳನ್ನ ಟಿಕೆಟ್ ಅನ್ನ ಕೊಡಲಾಗಿದೆ. ಯಾಕಂದ್ರೆ ಆಯಾ ಕ್ಷೇತ್ರದಲ್ಲಿ ತಮ್ಮ ಕುಟುಂಬಸ್ಥರನಿಗೆ ಲೋಕಸಭೆಗೆ ಆಯ್ಕೆ ಮಾಡುವಂತ ಜವಾಬ್ದಾರಿಯನ್ನು ಸಚಿವರನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ರಾಯಚೂರು ಲೋಕಸಭಾದ ಉಸ್ತುವಾರಿಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಯಾವುದೇ ಕಾರಣಕ್ಕೂ ರಾಯಚೂರು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಯಾದಗಿರಿ, ಸುರಪುರ ಮತ್ತು ಶಹಾಪುರ 3 ಮತಕ್ಷೇತ್ರಗಳು ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಹೀಗಾಗಿ 3 ಕ್ಷೇತ್ರದಲ್ಲಿ ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಭರ್ಜರಿಯಾಗಿ ಲೀಡ್ ಅನ್ನು ಪಡೆದುಕೊಂಡಿತ್ತು. ಹೀಗಾಗಿ ಈ ಬಾರಿ ಯಾವುದೇ ಕಾರಣಕ್ಕೂ ಬಿಜೆಪಿ ಲೀಡ್ ಅನ್ನು ಪಡಿಬಾರದು, ಹೀಗಾಗಿ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಈ ಬಾರಿ ಲೀಡ್ ಪಡಿಬೇಕು ಅನ್ನೋದು ಕೂಡ ಈಗ ಸಚಿವರು ಮಾತಾಗಿದೆ. ಹೀಗಾಗಿ ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಶಹಾಪುರ ಮತಕ್ಷೇತ್ರದಲ್ಲಿ ಬಿಜೆಪಿ ಭರ್ಜರಿಯಾಗಿ 20,000 ಲೀಡ್ ಪಡ್ಕೊಂಡಿತ್ತು. ಹೀಗಾಗಿ ಈ ಬಾರಿ ಕಾಂಗ್ರೆಸ್ ಲೀಡ್ ಪಡ್ಕೊಳ್ಬೇಕು. ಯಾಕಂದ್ರೆ ಈಗ ಸಚಿವ ಸ್ಥಾನ ನನಗೆ ಕೊಟ್ಟಿದ್ದಾರೆ, ನನ್ನ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ, ಯಾವುದೇ ಕಾರಣಕ್ಕೂ ನಾನು ಸಚಿವ ಸ್ಥಾನ ಕೊಡಬಾರ್ದಿತ್ತು. ಯಾಕಂದ್ರೆ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ 20,000 ಲೀಡ್ ಅನ್ನ ಬಿಜೆಪಿ ಬಂದಿತ್ತು, ಆದ್ರೂ ಕೂಡ ನನಗೆ ಸಚಿವ ಸ್ಥಾನ ಕೊಟ್ಟಿದ್ದಾರೆ. ಈ ಬಾರಿ ಏನಾದ್ರೂ ಕಾಂಗ್ರೆಸ್ಗೆ ಲೀಡ್ ಬರಲಿಲ್ಲ ಅಂದ್ರೆ ನಾನು ಯಾವ ಮುಖವನ್ನು ಹೊತ್ಕೊಂಡು ಹೈಕಮಾಂಡ್ ಮುಂದೆ ಹೋಗಬೇಕಾಗುತ್ತೆ. ಹೀಗಾಗಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಶಹಾಪುರ ಮತಕ್ಷೇತ್ರದಲ್ಲಿ ಲೀಡ್ ಬರಬೇಕು, ಜೊತೆಗೆ ರಾಯಚೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ, ಜೊತೆಗೆ ಸುರಪುರ ವಿಧಾನಸಭಾದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಬೇಕು. ಅಂದಾಗ ಮಾತ್ರ ನನ್ನ ಸೀಟು ಸೇಫ್ ಆಗಿತ್ತು, ಅಂದ್ರೆ ನನ್ನ ಕುರ್ಚಿ ಸೇಫ್ ಆಗಿರ್ತಲ್ಲ ಅಂತ ಮಾತನ್ನ ಶರಣಬಸಪ್ಪ ದರ್ಶನಾಪುರ ಹೇಳಿದ್ದಾರೆ. ರೆಹಮಾನ್. ಓಕೆ, ಥ್ಯಾಂಕ್ ಯು ಅಮೀನ್.